ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಕುಂಬಳಕಾಯಿ ಪಲ್ಯ. ಇದು ಸೂಪರ್ ಟೇಸ್ಟಿ, ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಬಾಣಲಿ ಇಟ್ಟು ಬಾಣಲಿ ಬಿಸಿ ಆದಮೇಲೆ 2-3 ಸ್ಪೂನ್ ಆಯಲ್ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ, ಸಾಸಿವೆ ಹಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನಿಲ್ಲಿ 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಕುಂಬಳಕಾಯಿನ ತೊಗೊಂಡಿರೋದು. 5 ಹಸಿಮೆಣಸಿನ್ಕಾಯಿ ಸೇರಿಸಿದ್ದೀನಿ. ಇಲ್ಲಿ 3 ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಕಿದ್ದೀನಿ. ನೆಕ್ಸ್ಟ್ ಕರಿಬೇವು ಸೊಪ್ಪು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಹಾಗೆ ಸ್ವಲ್ಪ ರುಚಿನೂ ಹಾಕ್ಕೊತಿದ್ದೀನಿ. ರುಚಿ ಮೀನ್ಸ್ ಸಾಲ್ಟ್ ಹಾಕೋದ್ರಿಂದ ಈರುಳ್ಳಿ ಬೇಗ ಕುಕ್ ಆಗುತ್ತೆ ಅನ್ನೋ ರೀಸನಿಗೆ ನಾನಿಲ್ಲಿ ಸಾಲ್ಟ್ನೂ ಹಾಕ್ಕೊತಿದ್ದೀನಿ. ಈರುಳ್ಳಿಗೆ ಸಾಲ್ಟ್ ಹಾಕೋದ್ರಿಂದ ಬೇಗನೆ ಅದು ಬ್ರೌನ್ ಕಲರ್ ಬರುತ್ತೆ. ಆದ್ದರಿಂದ ಈರುಳ್ಳಿ ಬೇಯಬೇಕಾದ್ರೆ ಸಾಲ್ಟ್ ಹಾಕ್ಕೊಳ್ಳೋದು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಅರ್ಧ ಗಾತ್ರದ ಕುಂಬಳಕಾಯಿನ ತೊಗೊಂಡಿದ್ದೀನಿ. ನೀವು ಫುಲ್ ಕೂಡ ಮಾಡ್ಕೊಬೋದು. ಫುಲ್ ಮಾಡಿಕೊಂಡ್ರೆ ವೇಸ್ಟ್ ಆಗುತ್ತೆ ಅನ್ನೋ ರೀಸನ್ನಿಗೆ ಅರ್ಧನ ನಾನು ಫ್ರಿಜ್ಜಲ್ಲಿಟ್ಟು ಅರ್ಧನ ಮಾತ್ರ ನನಗೆ ಉದ್ದುದ್ದಾಗಿ ಈಗ ತೋರಿಸ್ತಿದ್ದೀನಲ್ಲ ಆ ಥರ ಕಟ್ ಮಾಡ್ಕೊಂಡು ಸೇರಿಸ್ಕೊತಿದ್ದೀನಿ. ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ಎಲ್ಲ ಸೀಸನಲ್ಲೂ ಸಿಗೋದು ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ, ಅಷ್ಟು ಪೋಷಕಾಂಶನೂ ಸಿಗಲ್ಲ. ಈಗ ಡಿಸೆಂಬರಿಂದ ಏಪ್ರಿಲ್ವರೆಗೂ ಸಿಗುತ್ತಲ್ಲ, ಆ ಕುಂಬಳಕಾಯಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಕುಂಬಳಕಾಯಲ್ಲೂ ತುಂಬ ವೆರೈಟೀಸ್ ಇರುತ್ತೆ. ಬೂದುಗುಂಬಳ ಹಾಗೆ ಹೀಗೆ ಅಂತ. ಇದು ಬೂದುಗುಂಬಳ ಅಲ್ಲ, ಇದು ನಾರ್ಮಲ್ ಕುಂಬಳಕಾಯಿ. ಇದು ತುಂಬಾ ಟೇಸ್ಟಾಗಿರುತ್ತೆ. ಮದುವೆಗಳಲ್ಲೆಲ್ಲ ಅಡುಗೆಗೆ ಯೂಸ್ ಮಾಡ್ತಾರಲ್ಲ, ಆ ಕುಂಬಳಕಾಯಿ ಇದು ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎಲ್ಲದಕ್ಕಿಂತ ರೊಟ್ಟಿಗೆ ತುಂಬಾ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇದರಿಂದ ಅಷ್ಟೇ ಪೋಷಕಾಂಶಗಳು ದೇಹಕ್ಕೆ ಹೋಗುತ್ತೆ. ಇದನ್ನು ನಿಮ್ಗೇನಾದ್ರು ಸಿಕ್ಕಿದ್ರೆ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡಿ ಈ ಥರನೇ ನೀವು ಸೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಅದು ಬಿಸಿ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ, ಇಲ್ಲಾಂದರೆ ಅದು ತಳ ಹಿಡಿದ್ಬಿಡುತ್ತೆ. ಇದಕ್ಕೆ ಯಾವುದೇ ನೀರಿನ ಅವಶ್ಯಕತೆ ಇಲ್ಲ. ನೀವು ನೀರು ಹಾಕ್ಬಿಟ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಆದ್ದರಿಂದ ನೀವು ಡ್ರೈನೇ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ. ಬಟ್ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಕೈ ಆಡಿಸ್ದೆ ಬಿಟ್ಟರೆ ನೀವು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ. ನೋಡಿ ನಂದು ಇನ್ನೂ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿಲ್ಲ. ಇವಾಗ ಬೇಕಾದರೆ ನೀವು ಸ್ವಲ್ಪ ರೆಸ್ಟ್ ಮಾಡ್ಬೋದು ಕೈ ಬಿಟ್ಟು. ಬಟ್ ಅದು ಸ್ವಲ್ಪ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಅಂದಾಗ ನೀವು ಕ್ವಿಕ್ಕಾಗಿಯೇ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಇಲ್ಲ ಅಂದರೆ ಅದು ತಳ ಹಿಡ್ದೋಗೋ ಚಾನ್ಸಸ್ ಇರುತ್ತೆ. ತಳ ಹಿಡಿದ್ಬಿಟ್ರೆ ಅರ್ಧಕ್ಕರ್ಧ ವೇಸ್ಟ್ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಆದ್ದರಿಂದ ನೋಡಿ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ ನಂದು ಸ್ವಲ್ಪನೇ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ನಿಮಗೆ ಗೊತ್ತಾಗುತ್ತೆ ನಾನು ಆಗ ಹಾಕಿದ ಕ್ವಾಂಟಿಟಿಗೂ ಈಗಾಗಿರೋ ಕ್ವಾಂಟಿಟಿಗೂ ನೋಡಿ ಗೊತ್ತಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಇದಕ್ಕೆ ಯಾವುದೇ ರೀತಿ ಮಸಾಲಾಸ್ ಬೇಡ. ನೀವು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡ್ರೆ ಸಾಕು ಖಾರಕ್ಕೆ. ಯಾವುದೇ ರೀತಿ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿರೋ ಪಲ್ಯ ಮಾಡ್ಬೋದು. ಇದು ಒಳ್ಳೆ ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ. ನಿಮ್ಗೆ ಇನ್ನೂ ಬೇಯಬೇಕು ಅಂತ ನೀವು ಏನಾದ್ರು ಅಂದ್ಕೊಂಡ್ರೆ ನೀವು ಸ್ವಲ್ಪ ನೀರನ್ನ ಸೇರಿಸ್ಕೊಬೋದು. ಬಟ್ ನೀರು ಹಾಕಿದ್ರೆ ಅದು ಒರಿಜಿನಲ್ ಟೇಸ್ಟ್ ಇರಲ್ಲ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ನಾನು ನೀರು ಹಾಕ್ತೇನೆ ಮಾಡ್ತಿರೋದು. ತುಂಬಾ ಟೇಸ್ಟಾಗಿರುತ್ತೆ. ನೀರು ಹಾಕ್ಬಿಟ್ರೆ ಅದು ಸ್ವಲ್ಪ ಗ್ರೇವಿ ನೀರು ಥರ ಇರುತ್ತೆ, ಗಟ್ಟಿಯಾಗಿ ಬರಲ್ಲ. ಅದು ಪಲ್ಯ ಥರ ಬರಲ್ಲ, ಗ್ರೇವಿ ಆಗಿಬಿಡುತ್ತೆ. ನೀವು ಆದ್ದರಿಂದ ನೀರನ್ನ ಆದಷ್ಟು ಹಾಕದೇ ಇರೋ ಹಾಗೆ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ ಇದು ಫೈನಲಿಗೆ ಸೂಪರಾಗಿ ಬೆಂದಿದೆ. ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು. ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಹಾಕಿ ತುಂಬ ಹೊತ್ತು ನೀವೇನು ಕುಕ್ ಮಾಡೋದೇನು ಬೇಕಾಗಿಲ್ಲ. 1 ಸೆಕೆಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ಹಂಗೆ ಬಿಟ್ಟು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು 1-2 ನಿಮಿಷ ಹಾಗೆ ಬಿಟ್ಟರೆ ಕುಕ್ಕಾಗಿರುತ್ತೆ. ನೋಡಿ ತುಂಬಾ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ರೊಟ್ಟಿ ಜೊತೆ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೇ ಥರದ ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.